ನಿಮ್ಮ ಮನೆಯಲ್ಲಿ ಒಡೆದ ಕನ್ನಡಿ, ನಿಂತು ಹೋದ ಅಥವಾ ಕೆಟ್ಟು ಹೋದ ಗಡಿಯಾರಗಳನ್ನು, ಸೋರುವ ನಲ್ಲಿಗಳು, ಪಾದರಕ್ಷೆಯನ್ನು ಇಡುವ ಸ್ಟ್ಯಾಂಡ್ಗಳು, ಮುರಿದ ವಿಗ್ರಹಗಳು, ಗಣೇಶನ ವಿಗ್ರಹಗಳನ್ನು ಪ್ರವೇಶ ದ್ವಾರದಲ್ಲಿ ಇಟ್ಟುಕೊಳ್ಳಬಾರದು. ಸ್ನಾನದ ಮನೆಯ ಬಾಗಿಲನ್ನು ನೀವು ಯಾವಾಗಲೂ ತೆರೆದಿಡಬಾರದು. ಇದರಿಂದ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ. ಉಪ್ಪು, ಮೊಸರು ಮತ್ತು ಪೊರಕೆಗಳನ್ನು ಸಾಯಂಕಾಲದ ಹೊತ್ತು ಸಾಲವಾಗಿ ನೀಡಬಾರದು. ಇದರಿಂದ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿ ನಿಧಾನವಾಗಿ ನಿಮ್ಮನ್ನು ಬಿಟ್ಟು ಹೋಗುತ್ತಾಳೆ. ದೇವರ ಫೋಟೋ, ದೇವರ ವಿಗ್ರಹವನ್ನು ಹಾಗೂ ವಾಲೆಟ್ ಅಥವಾ ಪರ್ಸು ಮತ್ತು ಮನಿ ಬ್ಯಾಗ್ ಯಾರಿಗೂ ಉಡುಗೊರೆಯಾಗಿ ನೀಡಬಾರದು. ವಾಚ್, ಗಡಿಯಾರ, ಚೂಪಾದ ಆಯುಧಗಳು ಮತ್ತು ಅಕ್ವೇರಿಯಂ ಇವುಗಳನ್ನು ಉಡುಗೊರೆಯಾಗಿ ಯಾರಿಗೂ ಕೊಡಬಾರದು. ಕರ್ಚೀಫ್, ಟವಲ್, ಮನಿ ಪ್ಲಾಂಟ್, ತಾಜ್ ಮಹಲ್ ಫೋಟೋ ಅಥವಾ ಫ್ರೇಮ್ ಇವುಗಳನ್ನು ಯಾರಿಗೂ ಉಡುಗೊರೆಯಾಗಿ ಕೊಡಬೇಡಿ. ಇಂತಹ ಉಡುಗೊರೆಗಳನ್ನು ನೀವು ಮತ್ತೊಬ್ಬರಿಗೆ ನೀಡಿದೆ ಆದರೆ ನಿಮ್ಮ ಒಳ್ಳೆಯ ಸಮಯ ಅವರಿಗೆ ಹೋಗುತ್ತೆ ಮತ್ತು ಹಾಗೂ ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟಾಗುತ್ತದೆ. ನೀವು ಜೀವನದಲ್ಲಿ ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. ದೇವರ ಕೋಣೆ ಹಾಗೂ ದೇವರ ಸಾಮಗ್ರಿಗಳನ್ನು ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆಯಾದರೂ ಶುಭ್ರ ಮಾಡಬೇಕು. ಕಳಸದಲ್ಲಿ ಇರಿಸಲಾದ ಹಳೆಯ ಅಕ್ಕಿಯನ್ನು ಮತ್ತು ತೆಂಗಿನಕಾಯಿಯಿಂದ ಸಿಹಿ ತಿನಿಸನ್ನು ಮಾಡಿ ಮನೆಯ ಸದಸ್ಯರಿಗೆಲ್ಲ ಪ್ರಸಾದವಾಗಿ ಹಂಚಬೇಕು. ಕಲಶದಲ್ಲಿರುವ ನೀರನ್ನು ಮೊದಲು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ನಿಮ್ಮ ಮನೆಯ ತುಳಸಿ ಗಿಡ ಅಥವಾ ಬಾಳೆ ಗಿಡಕ್ಕೆ ಹಾಕಬೇಕು. ಓಡಾಡುವ ಸ್ಥಳದಲ್ಲಿ ಕಲಶದ ನೀರನ್ನು ಚೆಲ್ಲಬಾರದು, ಅದು ಅಪಚಾರವಾಗುತ್ತದೆ. ದೇವರ ಮನೆಯಲ್ಲಿ ಯಾವಾಗಲೂ ಕುಂಕುಮ ಭರಣಿಗಳು ಖಾಲಿ ಇರದಂತೆ ನೋಡಿಕೊಳ್ಳಬೇಕು. ತುಂಬಿದ ಅರಿಶಿಣ ಕುಂಕುಮ ಭರಣಿಗಳು ಸೌಭಾಗ್ಯದ ಸಂಕೇತವಾಗಿರುತ್ತದೆ. ಇದನ್ನು ಖಾಲಿಯಾಗದಂತೆ ನೋಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ದೇವರಿಗೆ ಬಳಸುವ ಕುಂಕುಮ ಭರಣಿಗಳಿಂದ ಬೇರೆಯವರಿಗೆ ಕುಂಕುಮ ನೀಡಬಾರದು. ಮುತ್ತೈದೆಯರಿಗೆ ಕುಂಕುಮ ನೀಡಲು ಬೇರೆ ಕುಂಕುಮ ಅರಿಶಿಣ ಭರಣಿಗಳನ್ನು ಇಟ್ಟುಕೊಂಡಿರಬೇಕು. ಸ್ನಾನ ಮಾಡಿ ದೇವರ ಕೋಣೆಗೆ ಹೋಗುವ ಮೊದಲು ಹೆಣ್ಣು ಮಕ್ಕಳು ತಲೆಗೆ ಬಟ್ಟೆಯನ್ನು ಕಟ್ಟಿಕೊಂಡು ಹೋಗಬೇಕು. ಏಕೆಂದರೆ ನಿಮ್ಮ ದೇಹದ ಹನಿಗಳು ದೇವರ ಸಾಮಗ್ರಿಗಳ ಮೇಲೆ ಬಿದ್ದರೆ ದೋಷ ಉಂಟಾಗುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ದಾರಿದ್ರ್ಯ ಉಂಟಾಗುತ್ತದೆ. ದೇವರ ಪೂಜೆ ಮಾಡುವಾಗ ಯಾವುದೇ ಕಾರಣಕ್ಕೂ ತಲೆಯ ಕೂದಲು ಬಿಟ್ಟಿರಬಾರದು. ಕೂದಲನ್ನು ಕಟ್ಟಿರಬೇಕು. ಏಕೆಂದರೆ ಬಿಟ್ಟ ಕೂದಲು ರೌದ್ರ ದೇವತೆಗಳ ಪ್ರತೀಕಾರವಾಗಿರುತ್ತದೆ. ನೀವು ಪೂಜೆ ಸೌಮ್ಯವಾಗಿ ಇರಬೇಕಾದರೆ ನೀವು ಸೌಮ್ಯ ದೇವತೆಗಳನ್ನು ಮನೆಯಲ್ಲಿ ಆರಾಧಿಸಬೇಕು. ದೇವರ ಮನೆಯಲ್ಲಿ ಒಡೆದ ವಿಗ್ರಹಗಳು ಹಾಗೂ ಹಳೆಯ ದೇವರ ಫೋಟೋಗಳನ್ನು ಇಟ್ಟು ಪೂಜಿಸಬಾರದು. ಅವುಗಳನ್ನು ಆಗಾಗ ನದಿಯಲ್ಲಿ ಅಥವಾ ಯಾರೂ ತುಳಿಯದ ಜಾಗದಲ್ಲಿ ವಿಸರ್ಜಿಸಬೇಕು. ದೇವರಿಗೆ ಅರ್ಪಿಸಿದ ಹೂಗಳನ್ನು ಒಣಗಿದ ಮೇಲೆ ಹರಿಯುವ ನದಿಗೆ ಅಥವಾ ಯಾವುದಾದರೂ ಹಸಿರು ಗಿಡದ ಮೇಲೆ ಅಥವಾ ಯಾರೂ ತುಳಿಯದ ಜಾಗದಲ್ಲಿ ಹಾಕಬೇಕು. ದೇವರ ಮನೆಯಲ್ಲಿ ಯಾವಾಗಲೂ ನಂದಾದೀಪ ಉರಿಯುತ್ತಿರುವಂತೆ ನೋಡಿಕೊಳ್ಳಬೇಕು. ದೀಪಕ್ಕೆ ಯಾವುದೇ ಕಾರಣಕ್ಕೂ ಹಲವಾರು ರೀತಿಯ ಎಣ್ಣೆಗಳನ್ನು ಮಿಶ್ರಣ ಮಾಡಿ ಹಾಕಬಾರದು. ಯಾವುದಾದರೂ ಒಂದು ಎಣ್ಣೆಯಿಂದ ಮಾತ್ರ ದೀಪವನ್ನು ಉರಿಸಬೇಕು. ದೇವರ ಕೋಣೆಯ ಬಾಗಿಲನ್ನು ಯಾವಾಗಲೂ ತೆರೆದಿಡಬಾರದು. ಪೂಜೆಯ ನಂತರ ಸ್ವಲ್ಪ ಸಮಯ ಬಿಟ್ಟು ಮುಚ್ಚಬೇಕು. ಹೊರಗಿನಿಂದ ಬಂದವರಿಗೆಲ್ಲ ನಿಮ್ಮ ದೇವರ ಕೋಣೆಯನ್ನು ಪ್ರದರ್ಶಿಸಬಾರದು. ಮನೆಯ ಸದಸ್ಯರಲ್ಲದವರು ದೇವರ ಕೋಣೆಯ ಒಳಗೆ ಕಳುಹಿಸಬಾರದು. ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಿಮಗೆ ನನ್ನ ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.